ಎಲ್ಲರಿಗೂ ನಮಸ್ಕಾರ. ದುರ್ಗಾ ಶಕ್ತಿ ನಿಮ್ಮ ಚಾನಲ್ನಿಂದ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ಒಂದು ವಿಡಿಯೋವನ್ನು ಮಾಡಿದ್ದೀನಿ. ಇದು ನಮ್ಮ ಮನೆಯಲ್ಲಿ ಪಿತೃಪಕ್ಷ ಅಂದರೆ ಮಹಾಲಯ ಅಮಾವಾಸ್ಯೆಯ ದಿನ ಪಿತೃಪಕ್ಷ ಆಚರಣೆಯನ್ನು ಮಾಡಿದ್ದೀನಿ. ಅದು ಯಾವ ರೀತಿ ಆಚರಣೆಯನ್ನು ಮಾಡಿದ್ದೀನಿ ಅಂತ ಇಲ್ಲಿ ಚಿಕ್ಕದಾಗಿ ತೋರಿಸಿದ್ದೀನಿ ಒಂದು ವಿಡಿಯೋನ. ತುಂಬ ಸರಳವಾಗಿ ನಾವು ಮನೆಯಲ್ಲಿ ಆಚರಣೆ ಯಾವ ರೀತಿ ಮಾಡೋದು, ಈ ರೀತಿಯಾದಂಥ ಆಚರಣೆಯನ್ನು ನಾವು ಮಾಡ್ತೇವೆ. ಅಂದರೆ ನಾವು ಒಂದು ಮರದ ಹಲಗೆಯನ್ನು ತಗೊಂಡು ಅದರ ಮೇಲೆ ಒಂದು ಪಂಚೆಯನ್ನು ಹಾಕಿದ್ದೀನಿ, ಮಡಿ ಪಂಚೆಯನ್ನು ಹಾಕಿ ನಾನು ಹಿರಿಯರ ಬಟ್ಟೆಯನ್ನು ಅಂದರೆ ಒಂದು ಸೀರೆ, ಒಂದು ಬ್ಲೌಸ್ ಪೀಸು, ಹಾಗೆ ನೀವು ಫುಲ್ ಸೆಟ್ಟೇ ಇಟ್ಟು ಇಡ್ಬೋದು. ಇಲ್ಲಾಂದರೆ ನಾವು ಬಂದು ಬರೀ ಒಂದು ಟೆವೆಲ್ಲು ಮತ್ತು ಒಂದು ಪಂಚೆಯನ್ನು ಇಟ್ಟಿದ್ದೀವಿ. ಅದಾದ ಮೇಲೆ ಅದರ ಮೇಲೆ ಒಂದು ಗದ್ದಿಗೆಯನ್ನು ಇಟ್ಟಿದ್ದೀವಿ. ಇವಾಗೆಲ್ಲ ಏನಂದರೆ ಸಿಟಿ ಕಡೆ ಅಂದರೆ ಬ್ಯಾಂಗ್ಳೂರು ಅಂತ ನಗರಗಳಲ್ಲಿ ಸ್ವಾಮಿಯರುಗಳು ಸಿಗೋದಿಲ್ಲ. ಆ ಒಂದು ಉದ್ದೇಶದಿಂದ ಗದ್ದಿಗೆಗೆ ಪೂಜೆಯನ್ನು ಮಾಡ್ತೇವೆ ನಾವು. ಹಾಗಾಗಿ ಗದ್ದಿಗೆಯನ್ನು ಹಾಕಿದ್ದೀನಿ. ಆ ಗದ್ದಿಗೆಗೆ ಪೂಜೆಯನ್ನು ಮಾಡಬೇಕು. ಹಾಗಾಗಿ ಮೊದಲೆಲ್ಲ ರೆಡಿಯನ್ನು ಮಾಡ್ಕೋಬೇಕು. ಕಳಸವನ್ನು ಸಹ ಇಟ್ಟಿದ್ದೀನಿ. ಹಾಗೆ 2 ಮಣ್ಣಿನ ದೀಪ, ಹೊಸ ದೀಪವನ್ನು ಸಹ ಇಟ್ಟು ಹೊಸ ವಿಭೂತಿಯನ್ನು ಮತ್ತು ಎಲೆಡಿಕೆಯನ್ನು, ಹಾಗೆ ಬಾಳೆಹಣ್ಣು, ಕಾಯಿ, ಹಾಗೆ 2 ಎಡೆಯನ್ನು ಹಾಕಬೇಕು. 2 ಎಡೆಯನ್ನು ಸಹ ಯಾರು ತಿನ್ನೋರು ಮನೆಯಲ್ಲಿ ಪ್ರಸಾದ ಯಾರು ತಿನ್ನಲ್ಲ ಅಂದರೆ ಒಂದು ಪ್ರಸಾದವನ್ನು ನೀವು ಹಸುಗೆ ಕೊಡ್ಬೋದು. ಇಲ್ಲ ಅಂದರೆ ಮನೆಯಲ್ಲಿ ಮಕ್ಕಳು ಜಾಸ್ತಿ ಇದ್ದು ಮನೆಯಲ್ಲಿ ಪ್ರತಿಯೊಬ್ಬರು ಎಲ್ಲರೂ ಇದ್ದಾರೆ ಅಂದರೆ ಅವರು ಸಹ ಸೇವನೆ ಮಾಡ್ಬೋದು. ಹಾಗೆ ಮತ್ತು ಶಿವಪೂಜೆಯನ್ನು ಮಾಡ್ಕೋಬೇಕು. ಮೊದಲನೇದಾಗಿ ಶಿವಪೂಜೆಯನ್ನು ಮಾಡಿದರು ನಮ್ಮ ಹಸ್ಬೆಂಡು. ಶಿವಪೂಜೆ ಆದಮೇಲೆ ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ, ಹಿರಿಯರ ಪೂಜೆಗೆ. ಅಷ್ಟರೊಳಗಡೆ ಅವರು ಶಿವಪೂಜೆಯನ್ನು ಮುಗಿಸ್ಕೊಂಡ್ರು. ಅದಾದಮೇಲೆ ನಾನು ಪೂಜೆಗೆ ಎಲ್ಲ ಏನೇನು ಅಡುಗೆಯನ್ನೆಲ್ಲ ಏನು ಮಾಡಿದ್ನೋ ಆ ಅಡುಗೆಯನ್ನೆಲ್ಲನೂ ನಾನು ಹಿರಿಯರ ಮುಂದೆ ಇಟ್ಟು, ಅದಾದಮೇಲೆ ಹೂವನ್ನು ಇಟ್ಟು ಮತ್ತು ವಿಭೂತಿಯನ್ನು ಹಚ್ಚಿ ಏನು ಗದ್ದಿಗೆಗೆ ಪೂಜೆಯನ್ನು ಸಲ್ಲಿಸ್ಬೇಕಲ್ಲ, ಹೂವನ್ನೆಲ್ಲ ಇಟ್ಟು ಮತ್ತು ಏನು ಪ್ರಸಾದ ಏನೇನು ಮಾಡಿರ್ತೀವಿ ಪ್ರತಿಯೊಂದನ್ನು ಇಡಬೇಕು. ಹಾಗಾಗಿ ನಾನು ಹೋಳಿಗೆ ಮತ್ತು ಪಾಯಸ, ಗೋಧಿ ಪಾಯಸ ಶ್ರೇಷ್ಠ ಅಂತಾರೆ, ಹಾಗಾಗಿ ಗೋಧಿ ಪಾಯಸವನ್ನು ಮಾಡಿದ್ದೆ. ಹಾಗೆ ಬೋಂಡವನ್ನು ಮಾಡಿದ್ದೆ ಮತ್ತು ಕಡಲೆಬೇಳೆ ವಡೆ, ಅಕ್ಕಿ ಮತ್ತು ಉದ್ದಿನ ಬೇಳೆಯ ವಡೆಯನ್ನು ಮಾಡಿದ್ದೆ, ಪಕೋಡ ಅಂತಾರೆ ಅದನ್ನು ಸಹ ಮಾಡಿದ್ದೆ. ಮತ್ತು ಅನ್ನ, ಸಾಂಬಾರು ಮತ್ತು ಕೋಸಂಬರಿ ಪಲ್ಯ, ಹೀಗೆ ಮೊಸರು ಮತ್ತು ಸ್ವಲ್ಪ ನೀರನ್ನು ಸಹ ಇಡಬೇಕು ನಮ್ಮ ಹಿರಿಯರಿಗೆ. ಈ ರೀತಿಯಾದಂಥ ತಯಾರಿಯನ್ನು ಮಾಡಿದ್ದೀನಿ. ಇಷ್ಟು ಸ್ವಲ್ಪ ತುಂಬ ಸರಳವಾಗಿ ಆಚರಣೆಯನ್ನು ಮಾಡಿದ್ದೀನಿ. ಇಷ್ಟು ಏನೇನು ಮಾಡಿದ್ದೀನೋ ಅಷ್ಟನ್ನು ಇಟ್ಟು ತುಪ್ಪವನ್ನು ಸ್ವಲ್ಪ ಹಾಕಿದ್ದೀನಿ. ಹಾಗೆ ಹಾಲು, ತುಪ್ಪ, ಮೊಸರು ಎಲ್ಲವನ್ನು ಸಹ ನೀವು ಏನು ಮನೆಯಲ್ಲಿ ನೀವೇನು ಸೇವನೆ ಮಾಡ್ತೀರೋ ಆ ಎಲ್ಲನೂ ಇಡಬೇಕು. ನಾನು ನಮ್ಮ ಮನೇಲಿ ಏನೇನು ಮಾಡಿದ್ನೋ ಆ ಎಲ್ಲವನ್ನು ಸಹ ಇಟ್ಟಿದ್ದೀನಿ. ಹಾಗೆ ವಿಭೂತಿಯನ್ನು ಗದ್ದಿಗೆ ಮೇಲೆ ಇಟ್ಟಿದ್ದೀನಿ. ಹಾಗೆ ಏನಾದರೂ ಬಂಗಾರ ಇದ್ದರೆ ನಿಮ್ಮ ಮನೆಯಲ್ಲಿ ಅದರಲ್ಲಿ ಯಾವುದಾದ್ರೂ ಒಂದನ್ನು ಹೊಸದು ಇದ್ದರೆ ಹೊಸದನ್ನೇ ಇಡಿ. ಇಲ್ಲಾಂದರೆ ನೀವು ಬಳಸುವಂಥದ್ದು ಯಾವುದಾದ್ರು ಇದ್ದರೆ ಅದನ್ನು ನೀಟಾಗಿ ಸ್ವಚ್ಛಗೊಳಿಸಿ ಹಾಲಿನಲ್ಲಿ ತೊಳೆದ್ಬಿಟ್ಟು ಅದಾದಮೇಲೆ ನಿಮ್ಮ ಹಿರಿಯರಿಗೆ ಏರಿಸ್ಬೋದು. ಮತ್ತು ಬಳೆ ಮತ್ತು ಬ್ಲೌಸ್ ಪೀಸನ್ನು ಸಹ ನಿಮ್ಮ ಮನೆಯಲ್ಲಿ ಎಕ್ಸ್ಟ್ರಾ ಇದ್ದರೆ ಖಂಡಿತ ಅದನ್ನು ಸಹ, ಅಂದರೆ ನಾನು ಹಿರಿಯರಿಗೆ ಆಲ್ರೆಡಿ ಇಲ್ಲಿ ಸೀರೆ ಜೊತೆಗೆ ಬಂದಿರೋದ್ರಿಂದ ಬ್ಲೌಸ್ ಪೀಸು ಸೀರೆಯಲ್ಲೇ ಇರೋದ್ರಿಂದ ಹಾಗೆ ಇಟ್ಟಿದ್ದೀನಿ. ಮತ್ತು ಬಳೆನೂ ಸಹ ಇಡ್ಬೋದು, ಯಾಕಂದರೆ ಮುತ್ತೈದೆಯರು, ಹಿರಿಯರು, ಹಾಗೆ ನಮ್ಮ ಪೂರ್ವಜರಿಗೆ ನಾವು ಸಲ್ಲಿಸುವಂಥ ಸೇವೆ ಇದು. ಹಾಗಾಗಿ ಇಷ್ಟೆಲ್ಲ ಮಾಡಿದಾದಮೇಲೆ ನಾನು ಪೂಜೆಯ ತಯಾರಿಯನ್ನೆಲ್ಲ ಮಾಡಿ ಇಟ್ಕೊಂಡೆ. ಕರ್ಪೂರ, ಊದ್ಬತ್ತಿ ಎಲ್ಲವನ್ನು ಇಟ್ಕೊಂಡೆ. ದೇವರ ಮನೆಯಲ್ಲಿರೋದನ್ನು ತೊಗೋಬೇಡಿ, ನೀವು ಹೊರಗಡೆಯಿಂದ ತೊಗೊಂಬಂದಾದರೂ ಇಟ್ಕೊಳ್ಳಿ. ಯಾಕಂದರೆ ದೇವರ ಮನೆಯಲ್ಲಿ ಮತ್ತೆ ನಾವು ತೊಗೊಂಡೋಗಿ ಇಡೋ ಆಗಿಲ್ಲ ವಿಭೂತಿನ. ಅದನ್ನು ನೀವು ಹಚ್ಕೋಬೋದು ಪ್ರತಿದಿನ ಬೆಳಗ್ಗೆ ಎದ್ದು ಅದು ಹಚ್ಕೊಳ್ಳಿ. ಹಾಗೆ ಅರಿಶಿನ ಕುಂಕುಮವನ್ನು ಅಷ್ಟೇ ದೇವರ ಮುಂದೆ ಇಟ್ಟಿದ್ದನ್ನು ತೊಗೊಬೇಡಿ, ಹೊಸದಾಗಿ ತೊಗೊಳ್ಳಿ. ಅದನ್ನು ನೀವು ಬಾಗಿಲಿಗೆ ಹಚ್ಚೋದಕ್ಕೆ ಅದಕ್ಕೆ ಬಳಸ್ಕೊಳ್ಬೋದು ಆ ಅರಿಶಿನ ಕುಂಕುಮವನ್ನು. ಮತ್ತು ಇಲ್ಲಿಟ್ಟಿರೋ ಪ್ರಸಾದನೆಲ್ಲ ಸೇವನೆಯನ್ನು ಮಾಡಿ ಏನಾದರೂ ಉಳಿದ್ರೆ ಅಂದರೆ ನೀವು ಅದನ್ನು ಎಂಜಲು ಬಿಡಬಾರ್ದು. ಹಾಗೆ ನಾವು ಇಲ್ಲೇನು ಮಾಡ್ತೀವಿ ಅಂದರೆ ಅದನ್ನು ಕದಲಿಸೋದಿಲ್ಲ. ಏನು ಎಡೆ ಹಾಕಿದ್ದೀವೋ ಆ ಎಡೆಯನ್ನು ಅಲ್ಲೇ ಕುತ್ಕೊಂಡು ತಿನ್ನಬೇಕು. ಆ ರೀತಿಯಾದಂಥ ಪದ್ಧತಿ ಇದೆ ನಮ್ಮ ಮನೆಯಲ್ಲಿ. ಹಾಗಾಗಿ ನಾವು ಎಡೆಯನ್ನು ಕುತ್ಕೊಂಡು ತಿನ್ನೋದಕ್ಕೆ ಜಾಗ ಬೇಕು ಅಂತ ಹೇಳಿ ಸ್ವಲ್ಪ ಚಿಕ್ಕದಾಗಿ ಜಾಗವನ್ನು ಮಾಡಿ ಎಡೆಯನ್ನು ಹಾಕಿದ್ದೀನಿ. ಇಷ್ಟೆಲ್ಲ ಆಗಿದ್ಮೇಲೆ ನಾವು ಪೂಜೆಯನ್ನು ಮಾಡಬೇಕು. ಆಮೇಲೆ ಕರ್ಪೂರವನ್ನು ಸಹ ಹಚ್ಚಿ ಅದಾದಮೇಲೆ ನಾವು ಹೊಸ್ತಿಲ ಪೂಜೆಯನ್ನು ಮಾಡ್ಕೋಬೇಕಾಗುತ್ತೆ. ಏಕೆ ಅಂದರೆ ನಾವು ಏನೇ ಎಡೆಯನ್ನು ಹಾಕಿ ಅದಾದಮೇಲೆ ನಾವು ನಮ್ಮ ಪೂರ್ವಜರು ಅಂದರೆ ನಮ್ಮ ಹಿರಿಯರನ್ನು ಕರಿಬೇಕು. ಆ ರೀತಿಯಾದಂಥ ಸಂಪ್ರದಾಯ ಇದೆ. ನಾವು ಈ ಗದ್ದಿಗೆ ಮೇಲೆ ಸ್ವಾಮಿಯರನ್ನ ಕೂರಿಸಿ ಅವರಿಂದ ಕರ್ಣಪ್ರಸಾದವನ್ನು ತೊಗೊಂಡು ಅದಾದಮೇಲೆ ಅವರಿಗೆ ಹೊಟ್ಟೆ ತುಂಬ ಊಟವನ್ನು ಹಾಕಿ ಅದಾದಮೇಲೆ ನಾವು ಏನು ಹಿರಿಯರಿಗೆ ಎಡೆ ಹಾಕ್ಕೊತೀವಿ ಅದನ್ನು ಆಮೇಲೆ ಹಿರಿಯರಿಗೆ ಎಡೆಯನ್ನು ಹಾಕಿ ಆಮೇಲೆ ನಾವು ಈ ಹಿರಿಯರ ಪೂಜೆಯನ್ನು ಮಾಡ್ಕೋತೀವಿ. ಆದರೆ ಇಲ್ಲಿ ಸಿಗದೇ ಇರೋದ ಕಾರಣ ನಾವು ಗದ್ದಿಗೆಗೆ ಪೂಜೆ ಮಾಡಿ ಅದಾದಮೇಲೆ ಹಿರಿಯರಿಗೆ ಎಡೆಯನ್ನು ಹಾಕಿ ಹಿರಿಯರನ್ನು ನಾವು ಹೊರಗಿನಿಂದ ನಮ್ಮ ಮನೆಗೆ ಇವತ್ತಿನ ದಿನ ಆಗಮನ ಮಾಡ್ಕೋಬೇಕು. ಅಂದರೆ
ಏನು ನಮ್ಮ ಪೂರ್ವಜರು ಭೂಲೋಕದಲ್ಲಿ ಇರ್ತಾರೆ ಈ ಒಂದು ಪಿತೃಪಕ್ಷದಲ್ಲಿ ಅಂತಾರಲ್ವ. ಹಾಗಾಗಿ ಈ ಪಿತೃಪಕ್ಷದಲ್ಲಿ ನಮ್ಮ ಹಿರಿಯರನ್ನು ಅಂದರೆ ನಮ್ಮ ಪೂರ್ವಜರನ್ನು ಈ ಒಂದು ಸಮಯದಲ್ಲಿ ಭೂಲೋಕದಲ್ಲಿ ಓಡಾಡ್ತಾ ಇರ್ತಾರೆ ಅನ್ನೋ ಒಂದು ಮಾತಿದೆ. ಹಾಗಾಗಿ ಅವರನ್ನು ನಮ್ಮ ಮನೆಗೆ ಆಹ್ವಾನ ಮಾಡ್ಕೊಳ್ಳೋದು ಯಾವ ರೀತಿ ಅಂದರೆ, ನಾವು ಫಸ್ಟು ಹೊಸ್ತಿಲ ಪೂಜೆಯನ್ನು ಮಾಡ್ಕೋಬೇಕು. ಏನಂದರೆ ಸ್ವಲ್ಪ ವಿಭೂತಿಯನ್ನು ಹಚ್ಚಿ ಹೊಸ್ಲಿಗೆ ಹೂವನ್ನು ಇಟ್ಟು ಒಂದು ಕಾಯನ್ನು ಸಹ ಹೊಡೆದ್ಬಿಟ್ಟು ಬಾಗಿಲಿಗೆ ಕಾಯನ್ನು ಆ ಕಡೆ ಒಂದು ಈ ಕಡೆ ಒಂದು ಕಾಯನ್ನು ಸಹ ಇಟ್ಟು, ಅದಾದಮೇಲೆ ನಾವು ಒಳಬಾಗಲಲ್ಲಿ ಅಂದರೆ ನಮ್ಮ ಮನೆಯ ಒಳಗಡೆ ನಿಂತ್ಕೊಂಡು ನಾವು ನಮ್ಮ ಹಿರಿಯರನ್ನು ಕರಿಬೇಕು, ಪೂರ್ವಜರನ್ನು. ಅದು ಯಾವ ರೀತಿ ಅಂದರೆ, ನಾವು ಕರ್ಪೂರ 2 ಕರ್ಪೂರವನ್ನು ತಗೊಳ್ಳಿ, ಆ ಕರ್ಪೂರವನ್ನು ಹಚ್ಚಿ ನೀವು ಭಕ್ತಿಯಿಂದ ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಅದಾದ ಮೇಲೆ ನಿಮ್ಮ ಪೂರ್ವಜರು ಅಂದರೆ ನಿಮ್ಮ ಅಜ್ಜ ಮುತ್ತಾತ ಅವರನ್ನು ಪೂರ್ವಜರ ನಿಮ್ಮ ಅಜ್ಜಿ ನಿಮ್ಮ ಜೊತೆ ಹಾಡಿ, ನೀವು ಅವರ ಜೊತೆ ಹಾಡಿ ಬೆಳೆದಿರ್ತೀರಲ್ಲ, ಅವರನ್ನು ಸಹ ನೆನೆಸ್ಕೊಂಡು ಅವರನ್ನೆಲ್ಲ ಪ್ರತಿಯೊಬ್ಬರನ್ನು ಮನೆಗೆ ಕರಿಬೇಕು. ಈ ರೀತಿ ಕರೆದು ನಾವೇನೇನು ಅಡುಗೆ ಎಲ್ಲ ಮಾಡಿದ್ದೀವೋ ಅದನ್ನು ತೃಪ್ತಿಯಿಂದ ಸೇವನೆ ಮಾಡಿ ನಮಗೆ ನಮ್ಮ ಕುಟುಂಬಕ್ಕೆ ಆಶೀರ್ವಾದವನ್ನು ಮಾಡಿ, ಹಿಂಗೆ ನೀವು ನಿಮ್ಮ ವಂಶ ಚೆನ್ನಾಗಿ ನಡೆದುಕೊಂಡು ಹೋಗಲಿ ಅನ್ನೋ ಒಂದು ಆಶೀರ್ವಾದವನ್ನು ಮಾಡಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೋಬೇಕು. ಅಂದರೆ ನಮ್ಮ ಹಿರಿಯರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೋಬೇಕು. ಅದಲ್ಲ ಆದ ಮೇಲೆ ನಾವು ಇನ್ನೊಂದು ಸಾರಿ ಪೂಜೆಯನ್ನು ಹಿರಿಯರಿಗೆ ಸಲ್ಲಿಸಿ ಆದಮೇಲೆ ನಾವು ಆ ಪ್ರಸಾದ ಸೇವನೆಯನ್ನು ಮಾಡಬೇಕಾಗುತ್ತೆ. ಮನೆಯಲ್ಲಿ ಇನ್ನೂ ಯಾರಾದರೂ ಹಿರಿಯರು ಇದ್ದರೆ ಅವರ ಹತ್ರನೂ ಸಹ ಪ್ರತಿಯೊಬ್ಬರೂ ಹೂವನ್ನು ಹಾಕಿ ಊದುಗಡ್ಡಿಯಿಂದ ಪೂಜೆಯನ್ನು ಸಲ್ಲಿಸಿ ಏನು ಕಳಸವನ್ನು ಹಿಡಿದ್ಬಿಟ್ಟು ಪೂಜೆಯನ್ನು ಮಾಡಬೇಕು. ಈ ರೀತಿಯಾದಂಥ ಆಚರಣೆ ನಮ್ಮ ಮನೆಯಲ್ಲಿ ಮಾಡಿದ್ದೀವಿ. ನಿಮ್ಮ ಮನೆಯಲ್ಲಿ ನೀವು ಯಾವ ರೀತಿ ಆಚರಣೆ ಮಾಡ್ಕೋತೀರೋ ಆ ರೀತಿಯೇ ಆಚರಣೆಯನ್ನು ಮಾಡಿ. ಯಾರೋ ಮಾಡ್ತಾರೆ ಅಂತ ಹೋಗಿ ನೀವು ಏನೇನೋ ಮಾಡೋಕ್ಕೆ ಹೋಗಬೇಡಿ. ಹಾಗೆ ಏನು ಪಿತೃಪಕ್ಷದ ನಾವು ಹಿರಿಯರ ಹಬ್ಬ ಯಾವತ್ತಿನ ದಿನ ಆಚರಣೆ ಮಾಡಿದ್ದೀವೋ ಆವತ್ತಿನ ದಿನ ನಾವು ಏನಾದರೂ ಕಾಗೆಗಳಿಗೆ, ಅಂದರೆ ಕಾಗೆಗಳ ಸಂಖ್ಯೆನೇ ಕಡಿಮೆ ಆಗಿದೆ, ಕೆಲವೊಂದು ಕಡೆ ಕಾಗೆಗಳೇ ಇಲ್ಲ. ಏಕೆಂದರೆ ನಾವು ಬೇರೆ ದಿನ ಎಲ್ಲ ಕಾಗೆಯನ್ನು ಕರೆಯೋದಿಲ್ಲ, ಆದರೆ ಪಿತೃಪಕ್ಷದ ದಿನ ನಮ್ಮ ಹಿರಿಯರು ಆ ರೂಪದಲ್ಲಿ ಬರ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಕಾಗೆಗಳನ್ನು ಹುಡ್ಕೊಂಡು ಹೋಗಿ ಕೊಡೋ ಅಂಥದ್ದೇನಿಲ್ಲ. ಯಾವ ರೀತಿ ಅಂದರೆ, ನಾವು ಒಂದು ಹಸುವಿಗೂ ಸಹ ನಾವು ಒಂದು ಸ್ವಲ್ಪ ಪ್ರಸಾದ ನಮ್ಮ ಮನೆಯಲ್ಲಿ ಮಾಡಿದಂಥ ಅಡುಗೆಯನ್ನು ತಿನ್ನಿಸಿ ಮತ್ತು ಪೂಜೆಯನ್ನು ಸಲ್ಲಿಸಿದರೆ ಒಳ್ಳೆಯದಾಗುತ್ತೆ. ಹಾಗೆ ಬಡವರಿಗೆ ಅಂದರೆ ಬಗ್ಗರಿಗೆ ಅಂದರೆ ನೀವು ತುಂಬ ಕಡು ಬಡವರಿಗೂ ಒಂದು ಹೊತ್ತಿನ ಊಟವನ್ನು ಕೊಡಿ. ಹಾಗೆ ನಿಮ್ಮ ಮನೆ ಹತ್ತಿರ ಯಾವುದಾದ್ರೂ ಗಿಡವನ್ನು ನೆಡಿ, ಒಳ್ಳೆಯದು. ಒಂದು ಗಿಡವನ್ನು ನೆಡೋದ್ರಿಂದ ಒಳ್ಳೆಯ ಗಾಳಿ ಸಿಗುತ್ತೆ, ಹಾಗೆ ನಮ್ಮ ಪ್ರಕೃತಿನೂ ಚೆನ್ನಾಗಿರುತ್ತೆ. ಅದರಲ್ಲೂ ಸಹ ನಮ್ಮ ಹಿರಿಯರನ್ನು ನಾವು ಕಾಣ್ಬೋದು. ಹಾಗೆ ನಮ್ಮ ದೋಷಗಳು ಸಹ ಪರಿಹಾರ ಆಗುತ್ತೆ. ಬಡಬಗ್ಗರಿಗೆ ಏನಾದರೂ ಒಂದು ಹೊತ್ತಿನ ಊಟ ಕೊಟ್ಟರೆ ಅವರು ಸಹ ಹಾರೈಸ್ತಾರೆ. ಈ ರೀತಿಯಾದಂತಹ ಆಚರಣೆಯನ್ನು ಮಾಡ್ಕೊಳ್ಳಿ. ನಮ್ಮ ಮನೆಯಲ್ಲಿ ಈ ರೀತಿ ಸರಳವಾದಂಥ ಹಿರಿಯರ ಹಬ್ಬ ಆಚರಣೆಯನ್ನು ಮಾಡಿದ್ದೀನಿ. ಹಾಗೆ ಇನ್ನೊಂದು ವಿಷಯ, ಸಾಂಬ್ರಾಣಿ ಹೊಗೆಯನ್ನು ಹಾಕ್ತಾರೆ. ಖಂಡಿತ ಆ ಒಂದು ಹೊಗೆಯನ್ನು ಹಾಕಬೇಕು. ಯಾಕಂದರೆ ನಮ್ಮ ಮನೆಯಲ್ಲಿ ಏನಾದರೂ ನೆಗೆಟಿವ್ ಎನರ್ಜಿ, ಬೇರೆ ಏನಾದರೂ ನೆಗೆಟಿವ್ ಎನರ್ಜಿ ಇದ್ದರೆ ಅದು ಹೋಗುತ್ತೆ. ಹಾಗೆ ನಮ್ಮ ಪಿತೃಗಳಿಗೆ ಇದು ಒಂದು ಒಳ್ಳೆಯದು ಈ ದಿನದಲ್ಲಿ ಹಾಕಿದರೆ ಅಂತ. ಹಾಗಾಗಿ ಈ ಒಂದು ಸಾಂಬ್ರಾಣಿ ಹೊಗೆಯನ್ನು ಸಹ ಹಾಕಿ ಇಷ್ಟೆಲ್ಲ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ನಿಮಗೂ ಸಹ ನಮ್ಮ ಮನೆಯಲ್ಲಿ ಮಾಡಿದಂಥ ಹಬ್ಬ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು, ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.